ನಮಸ್ತೆ ಫ್ರೆಂಡ್ಸ್, ಕವಿತಾ ಕುಟುಂಬ ಲಾಕ್ಸ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀವಿ ರೀ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ, ಇವತ್ತು ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡಿದ್ದೀವಿ. ಟೈಮ್ ಅಂತೂ 8:30 ಆಗಿದೆ ನೋಡಿ. ನಮ್ಮ ಮಕ್ಕಳಿಗೆ ಎಣ್ಣೆ ಹಚ್ತಾ ಇದ್ದೀವಿ. ಎಣ್ಣೆ ಸ್ನಾನ ಮಾಡಿಸ್ಬೇಕಲ್ಲ, ಅದಕ್ಕೋಸ್ಕರ ಅವರಿಗೆ ಹಚ್ಕೊಳಕ್ಕೆ ಕೊಟ್ಟರೆ ಹಚ್ಕೊಳೋದಿಲ್ರಿ ಅವರು. ನಾವು ಹಚ್ಚಿದ್ರೇ ಬೇಡ ಬೇಡ ಅಂತದನ್ನು ನೋಡಿ. ಸರತಂಗೆ ಹಚ್ಚಿಸ್ಕೊಂತ ಇಲ್ಲ. ಮುಖಕ್ಕೆ ಹಚ್ಬೇಡ, ತಲೆಗೆ ಹಚ್ಬೇಡ ಅಂತಾನೆ. ಕೈ ಕಾಲಿಗೆ ಅಷ್ಟು ಹಚ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರೆದಿದ್ದೀನಿ. ನಾನು ಬಂದು ನಿಂತ್ಕೊಂಡಿದ್ದೇನೆ. ಅವನಿಗೆ ಎಣ್ಣೆ ಅಂದರೆ ಒಂಥರ ಇದು ಮಾಡ್ಕೊತಾನೆ, ಮೈಯೆಲ್ಲ ಹಿಂಗೆ ಇದು ಮಾಡ್ಕೊತಾನೆ. ಅದಕ್ಕೋಸ್ಕರ ಹಚ್ತಾ ಇದ್ದೀನಿ ನೋಡಿ. ವರ್ಷಕ್ಕೊಂದ್ಸತಿ ಹಚ್ಕೋಬೇಕು ಬಾರಪ್ಪ ಅಂತ ಹೇಳ್ಬಿಟ್ಟು ಹಚ್ತಾ ಇದ್ದೀನಿ ನಾನು. ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಉಗಾದಿ ಹಬ್ಬ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಕೆಲವೊಬ್ಬರು ಊರ ಕಡೆಯಲ್ಲಿ ಉಗಾದಿ ಹಬ್ಬಕ್ಕೆ ಹಚ್ಕೊಳ್ಳೋದಿಲ್ಲ ಎಣ್ಣೆನ, ದೀಪಾವಳಿ ಹಬ್ಬಕ್ಕೆ ಹಂಗೆ ಹಚ್ಕೊತಾ ಇರ್ತಾರೆ. ನಮ್ಮೂರಲ್ಲಿ ಇದೇ ರೀತಿ ನೋಡಿ. ನಾವು ಉಗಾದಿ ಹಬ್ಬಕ್ಕೇ ಈ ರೀತಿ ಎಣ್ಣೆ ಸ್ನಾನ ಮಾಡಿಸ್ತೀವ್ರಿ ಹಚ್ಬಿಟ್ಟು. ನಮ್ಮದು ಬಂದುಬಿಟ್ಟು ಮತ್ತೆ ಒಳಗಡೆ ಹೋಗ್ತಾ ಇದ್ದಾನೆ. ಅವನಿಗೂ ಕೂಡ ಹಚ್ಚಬೇಕು ನೋಡಿ. ಕಾಲಿಗೆಲ್ಲ ಹಚ್ಬೇಕು ಈ ರೀತಿ. ಮತ್ತು ಬಿಡಿಸೋಕೆ ಹಚ್ಕೊಳಲ್ರಿ, ಯಾರು ಹಚ್ಕೊಳಲ್ಲ. ಹಬ್ಬಕ್ಕೇ ಎಲ್ಲರೂ ಹಚ್ಕೊಳ್ಳೋದು ಈ ರೀತಿ. ಹಚ್ಕೊಳ್ಳೋದ್ರಿಂದ ಮೈಕೈ ಎಲ್ಲ ಸ್ಮೂತ್ ಆಗ್ತವೆ ಸ್ಕಿನ್ಗಳು ಅಂತ ಹೇಳ್ಬಿಟ್ಟು ಹಚ್ಬೇಕ್ರಿ. ವರ್ಷಕ್ಕೊಮ್ಮೆ ಹಚ್ಕೋಬೇಕು ಚೆನ್ನಾಗಿ. ಇಲ್ಲಿ ನೋಡಿ ನನ್ನ ಮಗ ಹಚ್ಕೊಳಕ್ಕೆ ಹೆಂಗೆ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಿ ಬೇವು ಬೆಲ್ಲ ಮಾಡಬೇಕು. ಮತ್ತು ಬೇವು ಬೆಲ್ಲ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ ನೋಡಿ. ಇಲ್ಲಿ ಬೇನು ಅದೆಲ್ಲ ಇಟ್ಕೊಂಡಿದ್ದೀವಿ. ಇಲ್ಲಿ ಬೇಳೆ ಕೂಡ ಬೇಯಕ್ಕೆ ಇಟ್ಟಿದ್ದೀವಿ. ಕುಕ್ಕರ್ಗೆ ಹಾಕಿಬಿಟ್ಟು ಸ್ನಾನಕ್ಕೆ ನೀರು ಇಟ್ಟಿವ್ರಿ ಹುಡುಗರಿಗೆ. ಬೇವು ಬೆಲ್ಲ ಮಾಡಿ ಸಾಂಬಾರು ಮಾಡಿದ್ದೀವಿ ನೋಡಿ. ಅಲ್ಲ, ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದ್ವಿ ನಾವು ಇದೇ ಮಾಡೋದು ಜಾಸ್ತಿ. ಇದೆಲ್ಲರೂ ಇದೇ ಮಾಡೋದು ಈ ಹಬ್ಬದಲ್ಲಿ. ಶಾವಿಗೆ ಹಬ್ಬದ ದಿವಸ ಇದೇ ಮಾಡ್ತಾರೆ ನೋಡಿರಿ. ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿಬಿಟ್ಟು ಮತ್ತು ಬೇವು ಬೆಲ್ಲ ಶಾವಿಗೆ ಮಾಡ್ತಾರೆ. ಬೆಲ್ಲದ ಹಾಲು. ಈಗ ರೈಸ್ ಇಟ್ಟಿದ್ದೀನಿ, ಸಾಂಬಾರು ಕೂಡ ಆಗಿದೆ. ಇಲ್ಲಿ ಪಾಕ ಕೂಡ ಕಾಸಿಟ್ಟಿನಿ, ಬೆಲ್ಲದ ಪಾಕ. ಮತ್ತು ಇನ್ನೇನು ಶಾವಿಗೆ ಮಾಡ್ಬೇಕು ನೋಡಿರಿ. ಇಲ್ಲಿ ನನ್ನ ಮಗಳು ಮಾವಿನ ತೋರಣ ಮಾಡ್ತಾಯಿದ್ದಾಳೆ. ಅವರು ಇಬ್ಬರು ಅಕ್ಕ ತಂಗಿ ಸ್ನಾನ ಮಾಡಿ ರೆಡಿಯಾಗಿದ್ದಾರೆ ನೋಡಿ. ಮಾವಿನ ತೋರಣ ಮಾಡೋಕ್ಕೆ ಕುಂದ್ರಿಸೀನಿ. ಅವರು ಪೂಜೆ ಇಂಥವೆಲ್ಲ ಮಾಡೋಕೆ ಹಚ್ಚಿದ್ರೆ ಮಾಡ್ತಾರೆ ರೀ. ಹಂಗೇನು ಮಾಡಲ್ಲ, ಹಂಗೇನು ಅನ್ನಲ್ಲ, ಮಾಡ್ತಾರೆ. ಇದು ಅಶೋಕದ ಗಿಡದ ಎಲೆ ನೋಡಿ. ಮಾವಿನ ಗಿಡದ ಜೊತೆ ಅದನ್ನು ಹಾಕ್ತಾಯಿದ್ದೀವಿ. ಮಾವಿನ ತೋರಣ ಜೊತೆಗೆ ಹೋಗಿ ಹರ್ಕೊಂಬಂದಿದ್ವಿ. ಇದು ಹಾಕ್ಬೇಕಂತ ಹೇಳಿದ್ರೆ ಹಬ್ಬಕ್ಕೆ ಚೆನ್ನಾಗಂತೆ, ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ನನ್ನ ಮಗಳು ಪೋಣಿಸ್ತದಾಳೆ. ಇಲ್ಲಿ ಶಾವಿಗೆ ಕೂಡ ಮಾಡಿಟ್ಟಿದ್ದೀವಿ. ನೀವು ಪೂಜೆ ಮಾಡಬೇಕು. ಹಾಲು ಕೂಡ ಕಾಸಿಟ್ಟಿದ್ದೇವೆ ರೀ. ಎಲ್ಲ ರೆಡಿ ಆಗೈತೆ ಅಡಿಗೆ. ಇನ್ನೇನೋ ಸೆಂಡಿಗೆ ಒಂದು ಕರಿಬೇಕು ರೀ. ಪೂಜೆ ಮಾಡ್ತೀವಿ ಬನ್ನಿ. ನಮ್ಮ ಮನೆಯಲ್ಲಿ ನಾವು ಸಿಂಪಲ್ಲಾಗಿ ಯಾವ ರೀತಿ ಪೂಜೆ ಮಾಡೇವೆ ಅಂತ ನೋಡಿ. ಪ್ಯಾನ್ ಹಾಕಿರೋದಕ್ಕೆ ದೀಪಗಳು ಇದು ಆಗ್ತಿಲ್ಲ, ಒಂಥರ ಹೋಗ್ತಾವೆ ನಂತ ಭಯ ಆಗುತ್ತೆ, ಆ ಥರ ಆಗ್ತದವೆ ನೋಡಿ. ನಮ್ಮ ಮನೆಯಲ್ಲಿ ಉಗಾದಿ ಹಬ್ಬದ್ದು ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡಿದ್ವಿ ನಾವು. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಬೇವು ಇಟ್ಟಿದ್ದೀವಿ, ಬೇವಿನ ಹೂವು ಇಟ್ಟಿದ್ದೀವಿ ದೇವ್ರ ಮುಂದೆ. ನೈವೇದ್ಯಕ್ಕೆ ಬೆಲ್ಲ, ಮಾವಿನ ಹಣ್ಣು ಮತ್ತು ನಾವು ಮಾಡ್ತಿರೋಂಥ ಪ್ರಸಾದ ಕೂಡ ಇಟ್ಟಿದ್ದೀವಿ. ಈಗ ಬನ್ನಿ ತೋರಣ ನನ್ನ ಮಗಳು ಯಾವ ರೀತಿ ಮಾಡ್ಯಾಳ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಮಾಡಿದಾಳೆ ತೋರಣನ. ಈ ರೀತಿ ಮಾಡಿ ಹಾಕ್ಬೇಕ್ರಿ ವರ್ಷಕ್ಕೊಮ್ಮೆ. ಮತ್ತು ಉಗಾದಿಗೂ ದೀಪಾವಳಿಗೆ ಕೂಡ ಹಾಕಬೇಕು. ಈ ರೀತಿ ಮಾಡಿ ಹಾಕೋದ್ರಿಂದ ತುಂಬ ಒಳ್ಳೆಯದು. ಮನೆಯಲ್ಲಿ ನಾವು ಅದ್ರ ಕೆಳಗಡೆ ಅಡ್ಡಾಡ್ತಿರ್ತೀವಲ್ಲ, ಅದಕ್ಕೋಸ್ಕರ ತುಂಬ ಒಳ್ಳೇದು ನೋಡಿರಿ. ರಂಗೋಲಿ ಇಟ್ಟು ಖಾಲಿ ಆಗೈತೆ ಅಂತ ಹೇಳ್ಬಿಟ್ಟು ನನ್ನ ಮಗಳು ರೆಡ್ ರಂಗೋಲಿ ಬರುತ್ತಲ್ಲ, ಅದು ಈಗ ಬರುತ್ತೆ, ಸಿಗುತ್ತೆ, ಆ ಥರದ ರಂಗೋಲಿ ಎಲ್ಲ ಹಾಕಿದ್ದಾಳೆ. ತರಬೇಕಿತ್ತು, ತರೋಕ್ಕಾಗಲಿಲ್ಲ ನೋಡಿ. ಮತ್ತು ಸಾಯಂಕಾಲ ಎಲ್ಲ ಅಡುಗೆ ಮಾಡಿರೋ ಎಲ್ಲ ಪಾತ್ರೆಗಳೆಲ್ಲ ಇದ್ದಲ್ಲ, ನನ್ನ ಮಗಳೆಲ್ಲ ತೊಳೆದಿದ್ದಾಳೆ. ಅವನಷ್ಟು ಜೋಡಿಸ್ಬೇಕೀಗ. ಗ್ಯಾಸ್ ಕಟ್ಟಿ ಫುಲ್ ಹರಡಿದೆ, ಎಲ್ಲ ಕ್ಲೀನ್ ಮಾಡ್ಬೇಕ್ರಿ. ರೈಸ್ ಮಾಡೋಕೆ ಇಟ್ಟಿದ್ದೇವೆ ಸ್ವಲ್ಪ. ಇನ್ನೊಂದು ಸ್ವಲ್ಪ ರೈಸ್ ಇತ್ತು, ಸಾಂಬಾರಿತ್ತು, ಅದಕ್ಕೆ ಇಷ್ಟೇ ರೆಸ್ಟ್ ಮಾಡಿ ಸ್ವಲ್ಪನೇ ಮಾಡ್ತಾಯಿದ್ದೀವಿ. ಇನ್ನು ಯಾರು ಊಟ ಮಾಡ್ತಾರೋ ಎಲ್ಲ ಗೊತ್ತಿಲ್ಲ. ಮಕ್ಕಳು ಎಲ್ಲ ಸಾಯಂಕಾಲ ಉಂಡೀವಿ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಮಾಡ್ತಾಯಿದ್ದೇವೆ ರೀ. ಸಾಂಬಾರು ಕೂಡ ಇದೆ, ಸ್ವಲ್ಪನೇ ಮಾಡೋಕೆ ಇಟ್ಕೊಂಡಿದ್ದೀವಿ. ಪಾತ್ರೆಗಳೆಲ್ಲ ದಬಾಕ್ಬೇಕು ನೋಡಿರಿ. ಈಗ ಜೋಡಿಸ್ಬಿಟ್ಟು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಬೇಕ್ರಿ. ಇನ್ನು ಇಷ್ಟು ರೈಸ್ ಇದೆ, ಮಧ್ಯಾಹ್ನ ಮಾಡಿದ್ದು ಸ್ವಲ್ಪನೇ ಮಾಡಿದ್ವಿ. ನಮ್ಮ ಮನೆ ಸಿಹಿ ಊಟ ಮಾಡಿದ್ರೆ ರೈಸ್ ಜಾಸ್ತಿ ಯಾರು ಊಟ ಮಾಡಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಮಾಡಿದ್ವಿ. ಅದಕ್ಕೆ ಇವಾಗ ಸ್ವಲ್ಪ ಮಾಡ್ತಾಯಿದ್ದೀವಿ ನೋಡಿ. ಇನ್ನೂ ಅದೇ ಮಿಕ್ಕಿತ್ತು ಮಧ್ಯಾಹ್ನ ಮಾಡಿರೋದೇ. ಇದು ನಾವು ನೋಡಿ
ಶಾರೆ ತಗೊಂಡಿದ್ದಿಲ್ಲ ಹೊಸ ಇದಕ್ಕೆ ಉಗಾದಿ ಹಬ್ಬಕ್ಕೆ ನೈಟಿನೇ ನಂದು ಹೊಸದೊಂದಿತ್ತು, ಅದನ್ನ ಹಾಕೊಂಡವ್ರಿ. ನಾವು ಯಾವ ಹಬ್ಬಕ್ಕೆ ಸೀರೆ ತಗೊಂಡ್ರು ಉಟ್ಕೊಳೋದೇ ಎಲ್ಲ, ಹಬ್ಬ ಆದಮೇಲೆ ಉಟ್ಕೊತೀವಿ ಜಾಸ್ತಿ. ಹಬ್ಬದಲ್ಲಿ ಕೆಲಸ ಗಲೀಜಾಗ್ತವೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಉಟ್ಕೊಳ್ಳೋದೇ ಇಲ್ಲ. ಅದಕ್ಕೋಸ್ಕರನೇ ಈ ಸರಿ ತೊಗೊಳ್ಲೇ ಇಲ್ಲ ನೋಡಿ. ಡ್ರೆಸ್ ತೊಗೊಂಡಿದ್ವಿ, ಅದು ನಾಳೆ ಹಾಕೊಂಡ್ರಾತ ಅಂತ ಹೇಳ್ಬಿಟ್ಟು ನಾವು ಹಾಕೊಂಡಿಲ್ಲ. ಅಂತಿಂತ ನೈಟಿಲ್ಲನ ಹಬ್ಬನೇ ಮುಗಿದ್ಬಿಡ್ತು ನೋಡಿರಿ. ಈಗೆಲ್ಲ ಜೋಡಿಸ್ಬೇಕು, ಪಾತ್ರೆಗಳನ್ನೆಲ್ಲ ಜೋಡಿಸ್ಬಿಟ್ಟು ಮಕ್ಕಳಿಗೆಲ್ಲ ಊಟಕ್ಕೆ ಹಾಕ್ಕೊಡ್ಬೇಕ್ರಿ. ಈಗ ಟೈಮೆಲ್ಲ 7 ಗಂಟೆ ಹಾಕಿ ಬಂದೈತಿ. ಯಾರು ಊಟ ಮಾಡ್ತಾರೆ ಯಾರು ಊಟ ಮಾಡಲ್ಲ ಕೇಳಿಬಿಟ್ಟು ಊಟಕ್ಕೆ ಹಾಕ್ಕೊಡ್ಬೇಕ್ರಿ. ಈ ಹಬ್ಬಗಳು ಬಂದರೆ ಅಂತೂ ಮನೇಲಿ ಅಡುಗೆ ಮಾಡಿದ್ವೆಲ್ಲ ಅಲ್ಟಿ ಬಿಡ್ತಾವ್ರೆ. ಕ್ಲೀನ್ ಮಾಡೋಕ್ಕೆ ಒಂದು ಅರ್ಧ ಟೈಮ್ ಆಗುತ್ತೆ ನೋಡಿ. ನನ್ನ ಸಣ್ಣ ಮಗಳು ತೊಳೆದ್ಲು ಪಾತ್ರೆಗಳು ಇಷ್ಟಮಟ್ಟ ಪಾಪ ತುಂಬ ಇದ್ವು. ಇವಳು ಜೋಡಿಸು ಅಂದೆ, ಆವಾಗಲೇ ಜೋಡಿಸ್ಲಿಲ್ಲ. ಇವಾಗ ನಾನು ಜೋಡ್ಸಕತ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಲು. ನಾನು ವಿಡಿಯೋ ಹಾಕಿದ್ದೀನಿ, ವಿಡಿಯೋ ಇಟ್ಟಿದ್ದೀನಿ ಅಂದ ತಕ್ಷಣ ಶಾಕ್ ಆದ್ಲು. ಒಂದು ಸರಿ ಅವಳಿಗೆ ಗೊತ್ತಿರಲಿಲ್ಲ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಅವರು ಬಟ್ಟೆ ಗಲೀಜಾಗ್ತವೆ ಅಂತ ಹೇಳ್ಬಿಟ್ಟು ಬಟ್ಟೆ ಚೇಂಜ್ ಮಾಡಿಬಿಟ್ಟು ಇಷ್ಟಮಟ್ಟ ಹಾಕತ್ತಂಗೆ ಕೆಲಸ ಇತ್ತು. ಸ್ವಲ್ಪ ಕೆಲಸ ಮಾಡ್ತಾಯಿದ್ರು. ಬಟ್ಟೆಗಳು ನಿನ್ನೆ ವಾಷಿಂಗ್ ಮಿಷಿನ್ಗೆ ಹಾಕಿದವು ಹಂಗೆ ಇದ್ವು, ಮಡಿಸ್ತಾಯಿದ್ರು.